ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಕೆಲಸ ಡಿಗ್ರಿ ಸೈನ್ಸ್ ಕಾಲೇಜಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಒಬ್ಬ ಮಗ ಇದ್ದಾನೆ. ಅವನ ಹೆಸರು ತೇಜು ಅಂತ. ಅವನಿಗೆ ತುಂಬ ಜನ ಪೋಲಿ ಹುಡುಗರ ಸಹವಾಸ ಜಾಸ್ತಿ. ಅವನಿಗೆ ಎಷ್ಟು ಬುದ್ಧಿವಾದ ಹೇಳಿದ್ರು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅವನಿಗೆ ದುಡ್ಡು ಕೊಟ್ಟು ಬುಟ್ಟಿಗೆ ಬಟ್ಟೆ ತಗೊಳ್ಳೋ ಅಂತ ಕೊಟ್ಟರೆ ಅಂಗಡಿಗೆ ಹೋಗಿ ಹೊಗೆ ಬಿಡ್ತಿದ್ದ. ನನಗಂತೂ ಬೈದು ಸಾಕಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ನಿಜ ಹೇಳಬೇಕು ಅಂದರೆ ನನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಸರಿ ಇರಲಿಲ್ಲ. ನನ್ನ ಗಂಡ ಮೈ ತುಂಬ ಸಾಲ ಮಾಡಿ ಕುಡಿದು ಹೊಗೆ ಹಾಕಿಸಿಕೊಂಡ. ಅವನು ಹೋಗಿದ್ದಾನೆ ಅಂತ ದುಃಖ ಏನಿಲ್ಲ, ಆದರೆ ಸಾಲ ಮಾಡಿ ನಮಗೆ ತಲೆನೋವು ತಂದಿಟ್ಟು ಹೋಗಿದ್ದಾನೆ ಅಂತ ನೋವು, ಸಂಕಟ ಅಷ್ಟೇ. ಹೇಗೋ ನನ್ನ ಸ್ನೇಹಿತರಿಂದ ನನಗೆ ಕೆಲಸ ಸಿಕ್ತು. ಆದರೆ ಆ ಕಾಲೇಜಿನಲ್ಲಿ ಸಂಬಳ ಕಮ್ಮಿ ಇದ್ದ ಕಾರಣ ನಾನು ಆ ಕೆಲಸವನ್ನು ಬಿಡಬೇಕಾಯಿತು ಅಂತ ಅಂದುಕೊಂಡೆ. ಆದರೆ ಅದೇ ಕಾಲೇಜಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇಂಜಿನಿಯರ್ ಮಗ ಪ್ರಮೋದ್ ಅಂತ ಬರ್ತಿದ್ದ. ಅವನಿಗೆ ಹುಡುಗಿಯರ ಎಂದರೆ ಸಿಕ್ಕಾಪಟ್ಟೆ ಹುಚ್ಚು ಹಾಗೂ ಅಚ್ಚುಮೆಚ್ಚು. ನನ್ನ ಕೆಲಸ ಮುಗಿದ ಕೂಡಲೇ ನಾನು ರೂಮಿಗೆ ಹೋಗಿ ಬುಕ್ಕನ್ನು ಓದುತ್ತಿದ್ದೆ. ಅವನು ನನ್ನ ಹಿಂದೆನೇ ಬಂದು, ಏನು ಮೇಡಮ್ ಮುಗಿತಾ ಡ್ಯೂಟಿ ಅಂತೆಲ್ಲ ಮಾತನಾಡಿಸುತ್ತಿದ್ದ. ನಾನು ಒಂದು ದಿನ ನೇರವಾಗಿ ಅವನಿಗೆ ಕೇಳಿಬಿಟ್ಟೆ, ನೋಡು, ಕಾಲೇಜಲ್ಲಿ ಯಾವಾಗಲೂ ನನ್ನ ಹಿಂದೆನೇ ಓಡಾಡಬೇಡ, ನೋಡಿದವರು ಏನಂದ್ಕೊತಾರೆ ಅಂತ ಅಂದೆ. ಅದಕ್ಕೆ ಅವನು, ಏನಾದರೂ ಅಂದುಕೊಳ್ಳಿ ಬಿಡಿ ಮೇಡಮ್, ನೀವು ನನಗೆ ಟೀಚರ್ ಅಷ್ಟೇ, ನಾನು ನಿಮಗೆ ಒಬ್ಬ ವಿದ್ಯಾರ್ಥಿ, ನಮ್ಮಿಬ್ಬರ ಮಧ್ಯೆ ಏನಾದರೂ ಅಂದುಕೊಳ್ಳಲಿ ಏನಿವಾಗ ಅಂತ ಅಂದೆ. ಅದಕ್ಕೆ ನಾನು ಹೇಳಿದ ಮೇಲೆ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೋ, ಇಲ್ಲ ಅಂದರೆ ಸುಮ್ಮನಿರು ಅಂತ ಅಂದೆ. ಅದಕ್ಕೆ ಅವನು ಕೋಪ ಮಾಡಿಕೊಂಡು, ಮೇಡಮ್ ನೀವು ಹೀಗೆ ಮಾಡಿದ್ರೆ ನಾನು ಪ್ರಿನ್ಸಿಪಾಲಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಹುಷಾರ್ ಅಂತ ಅಂದ. ಅದಕ್ಕೆ ನಾನು, ಏನು ಎದುರಿಸ್ತಿದೀಯಾ ಅಂತ ಅಂದೆ. ಅವನು, ನನಗೆ ಎದುರಿಸುವ ಅಭ್ಯಾಸ ಇಲ್ಲ, ಮಾಡ್ತೀನಿ ನೋಡಿ ಅಂತ ಆವಾಗಲೇ ಪ್ರಿನ್ಸಿಪಾಲ್ ರೂಮ್ಗೆ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ. ನಾನು ಆಫೀಸಿನ ರೂಮಿನಲ್ಲಿದ್ದೆ. ಕೆಲಸದ ಆಳು ಬಂದು, ಶೋಭಾ ಮೇಡಮ್ ನಿಮ್ಮನ್ನು ಸರ್ ಕರಿತಿದ್ದಾರೆ ಅಂತ ಅಂದರು. ನಾನು, ಸರಿ ಬರ್ತೀನಿ, ನೀನು ಹೋಗು ಅಂತ ಅಂದೆ. ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ಯಾಕೆ ಭಯಪಡಬೇಕು, ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಸುಮ್ಮನೆ ಕೂತಿದ್ದೆ. ಮತ್ತೆ ಆಳು ಬಂದು, ಮೇಡಮ್ ನೀವು ಈಗ ಬರದೇ ಇದ್ದರೆ ನೀವು ಕೆಲಸ ಬಿಟ್ಟು ಮನೆಗೆ ಹೋಗಬಹುದು ಅಂತ ಸರ್ ಹೇಳಿದ್ರು ಅಂತ ಅಂದರು. ಸರಿ ಬರ್ತೀನಿ ಇರಿ ಅಂತ ಅವರ ಜೊತೆಯಲ್ಲಿ ಹೋದೆ. ಸರ್ ಬನ್ನಿ ಶೋಭಾ ಕೂತ್ಕೊಳ್ಳಿ ಅಂತ ಅಂದರು. ನಾನು ಸರಿ ಸರ್ ಅಂತ ಕೂತ್ಕೊಂಡೆ. ಪ್ರಮೋದ ನನ್ನನ್ನೇ ಗುರಾಯಿಸ್ತಿದ್ದ. ನಾನು ಸರ್ ಕಡೆ ನೋಡ್ತಿದ್ದೆ. ಏನು ರೀ ಶೋಭಾ, ನೀವು ಈ ಪ್ರಮೋದ್ ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ಸರಿಯಾಗಿ ಉತ್ತರ ಕೊಡಲ್ವಂತೆ, ನಿಮಗೆ ಸಂಬಳ ಕೊಡಲ್ವೇನ್ರಿ ನಾವು ಅಂತ ಅಂದರು. ಅದಕ್ಕೆ ನಾನು, ಸರ್ ಪ್ರಮೋದ್ ನಾನು ಪಾಠ ಮಾಡುವ ವಿಷಯದ ಬಗ್ಗೆ ಯಾವತ್ತೂ ಚರ್ಚೆನೇ ಮಾಡಿಲ್ಲ, ಅವರು ಬೇರೆ ವಿಚಾರದ ಬಗ್ಗೆ ಕೇಳ್ತಾರೆ, ಅದಕ್ಕೆ ನಾನು ಅವರಿಗೆ ಉತ್ತರ ಕೊಡಲಿಲ್ಲ ಅಷ್ಟೇ ಅಂತ ಅಂದೆ. ಅದಕ್ಕೆ ಸರ್ ನಿಮಗೆ ಉತ್ತರ ಗೊತ್ತಿಲ್ಲ ಅಂದಮೇಲೆ ಗೊತ್ತಿಲ್ಲ ಅಂತ ಹೇಳಿ, ಪಾಪ ಆ ಹುಡುಗನ ಮೇಲೆ ಏಕೆ ಗೂಬೆ ಕೂರಿಸ್ತೀರಾ ಅಂತ ಅಂದರು. ಸರ್ ಖಂಡಿತ ಇಲ್ಲ ಸರ್ ಅಂತ ಎಷ್ಟು ಹೇಳಿದ್ರು ಅವರು ನನ್ನ ಮಾತು ಕೇಳದೆ, ನೀವು ನೆಟ್ಟಗೆ ಕೆಲಸ ಮಾಡೋದೇ ಆದರೆ ಮಾಡಿ, ಇಲ್ಲ ಅಂದರೆ ಮನೆಯಲ್ಲಿ ಮುಸುರೆ ಉಚ್ಕೊಂಡಿರಬಹುದು ಅಂದರು. ಅದಕ್ಕೆ ನನಗೆ ಕೋಪ ಬಂದು, ಸಾರಿ ಸರ್ ಅಂತ ಎದ್ದು ಸೀದಾ ಮನೆಗೆ ಹೋದೆ. ಅವತ್ತು ರಾತ್ರಿ ಊಟ ಮಾಡಿದ್ಮೇಲೆ ಏಕೋ ನಿದ್ದೆನೇ ಬರಲಿಲ್ಲ. ಸರ್ ಅಂದಿದ್ದು ನನಗೆ ತುಂಬ ಬೇಜಾರಾಯಿತು. ನಾನು ಏನಾದರೂ ಕೆಲಸ ಬಿಟ್ಟರೆ ಗಂಡ ಮಾಡಿರೋ ಸಾಲನ ಹೇಗೆ ತೀರಿಸೋದು ಅಂತ ತುಂಬ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ. ಅದೇನೆಂದರೆ, ಇನ್ನು ಮುಂದೆ ಯಾರ ಹತ್ತಿರನೂ ಬಯಸಿಕೊಳ್ಳಬಾರದು. ಅಷ್ಟಕ್ಕೂ ಪ್ರಮೋದ್ ಅಂಥದ್ದೇನು ಕೇಳಬಾರದು, ಏನು ಕೇಳಿಲ್ಲ. ಅವನನ್ನು ಚೆನ್ನಾಗಿ ಮಾತನಾಡಿಸಿಕೊಂಡಿದ್ರೆ ನನಗೆ ಏನೂ ಸಮಸ್ಯೆ ಬರೋದಿಲ್ಲ. ಮತ್ತೆ ಅವನನ್ನು ಫ್ರೆಂಡ್ ಮಾಡಿಕೊಂಡ್ರೆ ಅವನು ನನಗೆ ಸಹಾಯ ಮಾಡ್ತಾನೆ. ಅವರ ಅಪ್ಪ ದೊಡ್ಡ ಶ್ರೀಮಂತ ವ್ಯಕ್ತಿ, ಹಾಗಾಗಿ ನನಗೆ ಅವನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಮರುದಿನ ಎಂದಿನಂತೆ ನಾನು ಕಾಲೇಜಿಗೆ ಹೋಗುತ್ತಿದ್ದೆ. ಪ್ರಮೋದ್ ಕಾರಿನಲ್ಲಿ ಹೋಗ್ತಿದ್ದ. ದಾರಿಯಲ್ಲಿ ನನ್ನನ್ನು ನೋಡಿ ಕಾರ್ ನಿಲ್ಲಿಸಿ, ಶೋಭಾ ಮಿಸ್ ಬನ್ನಿ ಪ್ಲೀಸ್ ಡ್ರಾಪ್ ಮಾಡ್ತೀನಿ ಅಂತ ಅಂದ. ನಾನು, ಬೇಡ ಕಣೋ, ನೀನು ಹೋಗು, ನಡ್ಕೊಂಡೇ ಬರ್ತೀನಿ ಅಂತ ಅಂದೆ. ಅದಕ್ಕೆ ಅವನು, ಮೇಡಮ್ ಪ್ಲೀಸ್ ಬನ್ನಿ ಮೇಡಮ್ ಅಂತಾನೆ ನನ್ನ ಹಿಂದೆನೇ ಕಾರನ್ನು ನಿಧಾನವಾಗಿ ಓಡಿಸ್ಕೊಂಡು ಬರ್ತಿದ್ದ. ಇವನು ಬಿಡಲ್ಲ ನನ್ನನ್ನು ಅಂತ ಕಾರಲ್ಲಿ ಕೂತ್ಕೊಂಡೆ. ಅವನು ಪಟ್ಟಂತ ಕಾಲಿಗೆ ಬಿದ್ದು, ಸಾರಿ ಮೇಡಮ್, ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಅಂದ. ಕಾಲನ್ನು ಇಟ್ಕೊಂಡಿದ್ದ. ನಾನು ಸ್ವಲ್ಪ ಸೀರೆನ ಮೇಲಕ್ಕೆ ಹಾಕೋತೀನಿ, ಅದಕ್ಕೆ ಯಾವಾಗಲೂ ನನ್ನ ಕಪ್ಪು ಲಂಗ ಸೀರೆಗಿಂತ ಕೆಳಗೆ ಬಿದ್ದು ಕಾಣಿಸುತ್ತಿರುತ್ತದೆ. ಅವನು ನನ್ನ ಕಾಲನ್ನು ಮುಟ್ಟಿದಾಗ ಲಂಗನೂ ಇಟ್ಕೊಂಡಿದ್ದ. ನಾನು, ಆಯ್ತು ಬಿಡೋ ಪ್ರಮೋದ್, ನೀನೇನು ಮಾಡಿದ್ಯಾ ಅಂತ ಸಾರಿ ಕೇಳ್ತಿದ್ಯಾ ಅಂತ ಅಂದೆ. ಅವನು, ನಿಮ್ಮನ್ನು ಸರ್ ಕೈಲಿ ಬಯಸಿದೆ ಅಂತ ಬೇಜಾರು ಮೇಡಮ್ ನನಗೆ ಅಂತ ಅಂದ. ಅದಕ್ಕೆ ನಾನು, ಏನು ಬೇಜಾರು ಮಾಡ್ಕೊಬಿಡ ಕಣೋ, ಆರಾಮಾಗಿ ಇರು ಅಂತ ಅಂದೆ. ಅವತ್ತಿಂದ ನಾನು ಪ್ರಮೋದ್ ತುಂಬ ಕ್ಲೋಸ್ ಆದ್ವಿ. ಯಾವ ಮಟ್ಟಿಗೆ ಅಂದರೆ, ಅವನು ಹಬ್ಬಕ್ಕೆ ಹಾಗೂ ಅವನ ಹುಟ್ಟಿದ ಹಬ್ಬಕ್ಕೆ ಅವನು ನನಗೆ ಸೀರೆ ಕೊಡಿಸುತ್ತಿದ್ದ. ಒಂದು ದಿನ ಹೀಗೆ ಪಾಠ ಮಾಡ್ತಿದ್ದಾಗ ನನ್ನ ಬ್ಲೌಸಿಂದ ಬ್ರಾ ಹೊರಗೆ ಬಂದಿತ್ತು. ನಾನು ಒಳಗೆ
ತಳ್ಳುತ್ತಿದ್ದಾಗ ಪ್ರಮೋದ್ ಆಸೆ ಬುರುಕನಂತೆ ನೋಡ್ತಿದ್ದ. ನಂತರ ನಾನು ಮನೆಗೆ ಹೋಗುವಾಗ, ಮಿಸ್ ನೀವು ಬ್ಲೌಸನ್ನು ಸರಿಯಾಗಿ ಹಾಕೊಂಡು ಬನ್ನಿ ಅಂತ ಅಂದ. ಅದಕ್ಕೆ ನಾನು ಏನಕ್ಕೆ ಹೇಳ್ತಿದ್ದಾನೆ ಅಂತ ಗೊತ್ತಿದ್ರೂ ನಾನು ಏಕೋ ಅಂತ ಅಂದೆ. ಪ್ರಮೋದ್, ಮಿಸ್ ನಿಮ್ಮದು ಗುಲಾಬಿ ಬಣ್ಣದ ಬ್ರಾ ಹೊರಗೆ ಕಾಣ್ತಿತ್ತು, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ರು ಮಿಸ್, ಅದಕ್ಕೆ ಅಂತ ಅಂದ. ನಾನು ನೋಡಲಿ ಬಿಡೋ, ನೀನು ನೋಡು ಏನಿವಾಗ ಅಂದೆ. ಅವನು ನನ್ನ ಮುಖ ನೋಡಿಕೊಂಡು ಸ್ಮೈಲ್ ಮಾಡಿದ. ಅದಕ್ಕೆ ನಾನು, ಏನು ಮಿಸ್ ಹೀಗೆ ಹೇಳ್ತಿದ್ದೀರಾ ಅಂತ ಅಂದ. ನಾನು ಹ್ಞೂ ಕಣೋ, ನಿಜನೇ ಹೇಳ್ತಿರೋದು, ನೋಡಿದ್ರೆ ಏನಾಗುತ್ತೆ, ಏನೂ ಆಗಲ್ಲ, ಕಣ್ಣಿರೋದೆ ನೋಡೋಕ್ಕೆ ಅಂತೆ ಅಂದೆ. ಅದಕ್ಕೆ ಅವನು ಸುಮ್ಮನೆ ಆಗಿ ಮನಸ್ಸಿನಲ್ಲೇ ಮಂಡಕ್ಕಿ ಸವಿತಿದ್ದ. ಅವನು ನನ್ನ ಡ್ರಾಪ್ ಮಾಡಿ, ಮಿಸ್ ನಿಮ್ಮದು ನಂಬರ್ ಕೊಡಿ ಅಂತ ಕೇಳ್ದ. ನಾನು ಹಿಂದು ಮುಂದೆ ನೋಡದೆ ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟೆ. ಅವನು ಖುಷಿಯಾಗ್ಬಿಟ್ಟ. ನಂತರ ಅವತ್ತು ರಾತ್ರಿ ಊಟ ಆದಮೇಲೆ ನಾನು ನನ್ನ ಮಗ ತೇಜು ಮಾತಾಡಿಕೊಂಡು ಸಮಯ ಕಳೀತಿದ್ವಿ. ಪ್ರಮೋದ್ ಹಾಯ್ ಅಂತ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ. ನಾನು ಹಾಯ್ ಅಂತ ಮೆಸೇಜ್ ಮಾಡಿದೆ. ಅವನು ಏನು ಮಾಡ್ತಿದ್ದೀರಾ ಮಿಸ್ ಅಂತ ಅಂದ. ಅದಕ್ಕೆ ನಾನು, ಏನು ಮಗನ ಜೊತೆ ಹರಟೆ ಹೊಡಿತಿದ್ದೇನೆ ಅಂತ ಅಂದೆ. ಅದಕ್ಕೆ ಅವನು, ಏನು ಊಟ ಮಾಡಿದ್ರಿ ಅಂತ ಕೇಳ್ದ. ಅದಕ್ಕೆ ನಾನು, ನುಗ್ಗೆಕಾಯಿ ಸಾಂಬಾರು ಕಣೋ ಅಂತ ಅಂದೆ. ಆಮೇಲೆ, ಮಿಸ್ ಇವಾಗ ನೀವು ಯಾವ ಡ್ರೆಸ್ ಹಾಕಿದ್ದೀರಾ ಅಂತ ಕೇಳ್ದ. ಅದಕ್ಕೆ ನಾನು, ಸ್ಲೀವ್ಲೆಸ್ ನೈಟಿ ಹಾಕಿದ್ದೀನಿ ಕಣೋ, ಯಾಕೋ ಅಂತ ಕೇಳಿದೆ. ಅವನು, ಸುಮ್ಮನೆ ಕೇಳಿದೆ ಮಿಸ್ ಅಂದ. ನಾನು ಸರಿ ಅಂತ ಅಂದೆ. ಅವನು ಪುನಃ, ಮಿಸ್ ನೀವು ಹಾಕಿರೋ ನೈಟಿಯ ಒಂದು ಫೋಟೋವನ್ನು ನನಗೆ ಕಳಿಸಿ ಅಂತ ಅಂದ. ಅದಕ್ಕೆ ನಾನು, ಹಾಗೆಲ್ಲ ಕಳ್ಸೋಕ್ಕೆ ಆಗಲ್ಲ ಕಣೋ, ಸಾರಿ ನಾನು ಮಲಗಿದ್ದೀನಿ ಬಾಯ್ ಅಂತ ಅಂದೆ. ಅದಕ್ಕೆ ಅವನು, ಅಕ್ಕನಿಗೂ ನೀವು ಹಾಕಿರೋ ನೈಟಿನ ಕುಡಿಸಬೇಕು ಅಂತ ಕೇಳಿದೆ ಅಂತ ಅಂದ. ಅದಕ್ಕೆ ನಾನು, ಹಾಕಿರೋ ನೈಟಿನೇ ಕುಡಿಸಬೇಕು ನೀನು ನಿಮ್ಮ ಅಕ್ಕನಿಗೆ ಅಂತ ಅಂದೆ. ಅದಕ್ಕೆ ಅವರು, ಮಿಸ್ ನೀವು ಹಾಕೋ ಬಟ್ಟೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ. ಅದಕ್ಕೆ ನಾನು, ಸರಿ ಈಗ ನನ್ನ ಮಗ ಇದ್ದಾನೆ, ನಾನು ಆಮೇಲೆ ಕಳಿಸ್ತೀನಿ ನಿನಗೆ ಅಂತ ಅಂದೆ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ನನ್ನ ಮಗ ಮಲಗಿದ್ದ. ಆಗ ನಾನು ಮಲಗಿದ್ದೆ. ಹಾಗೆ ಒಂದು ಫೋಟೋವನ್ನು ತೆಗೆದುಕೊಂಡು ಅವನಿಗೆ ಕಳಿಸಿದೆ. ಅವನು ನೋಡಿ, ಸೂಪರ್ ಇದೆ, ಸಿಕ್ಕಾಪಟ್ಟೆ ದಪ್ಪ ಆಯಿತು ಮಿಸ್ ಅಂತ ಅಂದ. ಅದಕ್ಕೆ ನಾನು, ಏನು ದಪ್ಪ ಆಯಿತು ಅಂತ ಅಂದೆ. ಅದಕ್ಕೆ ಅವನು, ಹೇಳಿದರೆ ಬೈತೀರಾ ಮಿಸ್ ನೀವು ಅಂತ ಅಂದ. ಅದಕ್ಕೆ ನಾನು, ಏನು ಬೈಯಲ್ಲ, ನನ್ನ ಮಗ ಮಲಗಿದ್ದಾನೆ, ಬೇಗ ಹೇಳು, ಅದೇನು ಕೇಳ್ತಿದ್ಯಾ ಕೇಳು ಅಂತ ಅಂದೆ. ಅದಕ್ಕೆ ಅವನು, ನಿಮ್ಮದು ಚೆಂಡು ತುಂಬ ದಪ್ಪ ಆಯಿತು ಮಿಸ್ ಅಂತ ಅಂದ. ಅದು ನನಗೆ ಗೊತ್ತಿರೋದೆ, ನಿನಗೆ ಅದು ಯಾಕೋ ಅಂತ ಅಂದೆ. ಅದಕ್ಕೆ ಅವನು, ಸುಮ್ಮನೆ ಕೇಳಿದೆ ಮಿಸ್ ಅಂತ ಅಂದ. ನಾನು ನನ್ನ ಮಗ ಹಾಗೂ ನನ್ನ ಗಂಡ ಸೇರಿ ದಪ್ಪ ಮಾಡಿದ್ದಾರೆ ಅಂತ ಅಂದೆ. ಅದಕ್ಕೆ ಅವನು, ದಪ್ಪ ಇರೋದಕ್ಕೆ ನೀವು ಚೆನ್ನಾಗಿ ಕಾಣ್ತಿರೋದು ಅಂತ ಅಂದ. ನಾನು, ಥ್ಯಾಂಕ್ಸ್ ಕಣೋ ಅಂತ ಅಂದೆ. ಅವನು, ಮಿಸ್ ನಿಮ್ಮದು ಚೆಂಡು ದಪ್ಪ ಇರೋದಕ್ಕೆ ಭಾರ ಅನಿಸಲ್ವಾ ನಡೆಯಬೇಕಾದ್ರೆ ಅಂತ ಕೇಳಿದ. ಅದಕ್ಕೆ ನಾನು, ಇಲ್ಲ ಅಂತ ಅಂದೆ. ಅವನು, ಮಿಸ್ ಚೆಂಡುಗಳ ಬಗ್ಗೆ ಸ್ವಲ್ಪ ನನಗೆ ಪ್ರಶ್ನೆ ಇದೆ, ಕೇಳಬಹುದಾ ಅಂತ ಅಂದ. ನಾನು, ಸರಿ ಕೇಳು ಅಂತ ಅಂದೆ. ಚೆಂಡುಗಳನ್ನು ಜಾಸ್ತಿ ದಪ್ಪ ಮಾಡಲು ಏನು ಮಾಡಬೇಕು ಮಿಸ್ ಅಂತ ಅಂದೆ. ನಾನು ಅವುಗಳನ್ನು ಪ್ರತಿದಿನ ಸೀಪುತ್ತಾ ಮುಟ್ಟಿಕೊಂಡು ಅದುಮುತ್ತಾ ಇದ್ದರೆ ತನ್ನಷ್ಟಕ್ಕೆ ತಾನೇ ದಪ್ಪ ಆಗುತ್ತೆ ಅಂತ ಅಂದೆ. ಅವನು, ಮಿಸ್ ನಿಮ್ಮದು ಇನ್ನೂ ಸ್ವಲ್ಪ ದಪ್ಪ ಆದರೆ ಇನ್ನೂ ಸಖತ್ತಾಗಿ ಕಾಣ್ತೀರಾ ಅಂತ ಅಂದ. ಅದಕ್ಕೆ ನಾನು, ಅದಕ್ಕೆ ನಾನೇನು ಮಾಡಬೇಕು, ಈಗ ಗಂಡ ಇಲ್ವಲ್ಲ ದಪ್ಪ ಮಾಡೋಕ್ಕೆ ಅಂತ ಅಂದೆ. ಅದಕ್ಕೆ ಅವನು, ಗಂಡ ಇಲ್ಲ ಅಂದರೆ ಏನು, ಮಗ ಇಲ್ವಾ ಮಿಸ್ ಅಂತ ಅಂದ. ಅದಕ್ಕೆ ನಾನು, ನನ್ನ ಮಗ ಈಗ ಇದ್ದಾನೆ, ಆದರೆ ಅವನು ದೊಡ್ಡವನಾಗಿದ್ದಾನೆ ಅಂತ ಅಂದೆ. ಅದಕ್ಕೆ ಅವನು, ಹಾಗಾದರೆ ನಿಮ್ಮ ಮಗ ಈಗಲೂ ಸೀಪಿಸ್ಕೊಳ್ತೀರಾ ಅಂತ ಕೇಳಿದ. ಅದಕ್ಕೆ ನಾನು, ಹೌದು ಖಂಡಿತ, ಆದರೆ ನಾನು ಅವನನ್ನು ಕೇಳಲ್ಲ, ಅವನೇ ಸೀಪಿಸ್ಕೋತೀನಿ ಅಂತ ಅಂದೆ. ಅದಕ್ಕೆ ಅವನು, ಮಿಸ್ ನಾನು ನಿಮ್ಮ ಮಗ ಇದ್ದಾಗೆ ಅಂತ ಅಂದ. ಅದಕ್ಕೆ ನಾನು, ಸರಿ ಕಣೋ, ನೀನು ನನ್ನ ಮಗ ಇದ್ದಾಗೆ ಸರಿನಾ ಇನ್ಮೇಲೆ ಅಂತ ಅಂದೆ. ಅದಕ್ಕೆ ಅವನು, ಹಾಗಾದರೆ ನಿಮ್ಮದು ನಾನು ಬಂದು ಸೀಪ್ಲಾ ಅಂತ ಕೇಳಿದ. ಅದಕ್ಕೆ ನಾನು, ಏಕೆ ಅಂತ ಅಂದೆ. ಅವನು, ಅದೇ ಹೇಳಿದ್ನಲ್ಲ, ನಿಮ್ಮದು ದಪ್ಪ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದೆ. ಅದಕ್ಕೆ ನಾನು ಪಟ್ಟಂತ ಫೋನ್ ಕಟ್ ಮಾಡಿದೆ. ನಂತರ ಅವನಿಗೆ, ಪ್ರಮೋದ್ ನಿನಗೆ ನಾಳೆ ಮೆಸೇಜ್ ಮಾಡ್ತೀನಿ, ಅವಾಗ ಮನೆಗೆ ಬಾ, ನನ್ನ ಮಗನನ್ನು ಹೊರಗೆ ಕಳಿಸ್ತೀನಿ ಅಂತ ಅಂದೆ. ಅವನು, ಸರಿ ಮಿಸ್ ಥ್ಯಾಂಕ್ಸ್ ಅಂತ ಅಂದು ಐ ಲವ್ ಯು ಶೋಭಾ ಅಂತ ಮೆಸೇಜ್ ಕಳಿಸಿದ್ದ. ಅದಕ್ಕೆ ನಾನು ಅದೇ ಥರ ಅವನಿಗೂ ಕಳಿಸಿದೆ. ಅವನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫೋನ್ ಮಾಡಿದ. ನಾನು ಕಟ್ ಮಾಡಿದೆ. ಆಗ ನನ್ನ ಮಗ ಇದ್ದ. ಅವನಿಗೆ ಮೆಸೇಜ್ ಮಾಡಿ ಸರಿಯಾಗಿ 12 ಗಂಟೆಗೆ ಬಾ ಅಂತ ಹೇಳಿದೆ. ಅವನು 11 ಗಂಟೆಗೆ ಮನೆಗೆ ಬಂದಿದ್ದ. ಸದ್ಯಕ್ಕೆ ನನ್ನ ಮಗ ಹೊರಗಡೆಯೇ ಹೋಗಿದ್ದ. ನಾನು, ಏನೋ ಪ್ರಮೋದ್ ಇವತ್ತು ಫುಲ್ ಖುಷಿಯಾಗಿದೆಯಾ ಅಂತ ಅಂದೆ. ಅದಕ್ಕೆ ಅವನು, ಹೌದು ಮಿಸ್ ಇವತ್ತು ಸ್ವರ್ಗ ನೋಡ್ತಿದ್ದೀನಿ ಅದಕ್ಕೆ ಅಂತ ಅಂದ. ನಾನು, ಬಾ ಅಂತ ರೂಮಿಗೆ ಕರ್ಕೊಂಡು ಹೋಗಿ ಕೂರಿಸಿದೆ. ಅವನು, ಬೇಗ ನಿಮ್ಮದು ಮಾವಿನ ಹಣ್ಣು ಹೊರಗೆ ತೆಗೀರಿ ಮಿಸ್ ಅಂತ ಅಂದ. ನಾನು, ಮೊದಲು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು, ನಂತರ ಅಷ್ಟೇ ನಿನಗೆ ನನ್ನ ಮಾವಿನ ಹಣ್ಣನ್ನು ಪೂರ್ತಿಯಾಗಿ ಸೀಪಲು ಕೊಡ್ತೀನಿ ಅಂತ ಅಂದೆ.
ಅದಕ್ಕೆ ಅವನು, ಅದೇನು ಪ್ರಶ್ನೆ ಕೇಳಿ ಬೇಗ ಹೇಳ್ತೀನಿ, ನನಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ಅಂತ ಅಂದ. ನಾನು, ನನ್ನ ಮಾವಿನ ಹಣ್ಣನ್ನು ಎಷ್ಟು ಸೀಪ್ತೀಯಾ ಹೇಳು ಅಂತ ಕೇಳಿದೆ. ಅದಕ್ಕೆ ಅವನು, ಅಬ್ಬಬ್ಬಾ ಅಂದರೂ 1 ಗಂಟೆ ಸೀಪ್ತೀನಿ ಅಂತ ಅಂದ. ನಾನು ಶಾಕ್ ಆಗಿ, ಏನು, ಎರಡನ್ನೂ ಸೇರಿನಾ ಅಥವಾ ಒಂದು ಮಾತ್ರನಾ ಅಂತ ಕೇಳಿದೆ. ಅವನು, ಒಂದು ಮಾತ್ರ ಮಿಸ್, ಎರಡೂ ಸೇರಿಸಿ ಜೊತೆಗೆ ನಿಮ್ಮದು ಕೂದಲು ಬೆಳೆದಿರುವ ಪಕೋಡವನ್ನು ಉಜ್ಜಿಕೊಂಡು ಮಾವಿನ ಹಣ್ಣನ್ನು ಸೀಪ್ತಿದ್ರೆ 3 ಗಂಟೆ ಆದರೂ ಮುಗಿಯಲ್ಲ ಅಂತ ಅಂದ. ನಾನು, ಸರಿ, ಹಾಗಾದರೆ ಮೊದಲು ಒಂದನ್ನು ಸೀಪು ನೋಡೋಣ ಅಂತ ಮಾವಿನ ಹಣ್ಣನ್ನು ತೆಗೆದು ಬಾಯಿಗೆ ಇಟ್ಟೆ. ಅವನು ಹ್ಞೂ ಆ ಅಂತ ಮುಟ್ಟಿಕೊಂಡು ಇಚ್ಚಿಕಾಡ್ತಾ ಮೆತ್ತಗೆ ಮಾಡಿಕೊಂಡು ಸೀಪ್ತಿದ್ದ. ಸೀಪ್ತಾ ಇನ್ನೂ ಜೋರಾಗಿ ಅದನ್ನು ಬೀಳಿಸುವನ ಥರ ಹಿಡಿದು ಅಲ್ಲಾಡಿಸುತ್ತಿದ್ದ. ಅದಕ್ಕೆ ನಾನು, ಪ್ರಮೋದ್ ಚಿನ್ನು, ಮೆತ್ತಗೆ ಕಣೋ, ಇಲ್ಲಿ ಯಾರೂ ಬರಲ್ಲ, ಎಷ್ಟೊತ್ತು ಬೇಕಾದ್ರೂ ಸೀಪು ಅಂತ ಅಂದೆ. ಅವನು ಬಿಡದೆ ಜೋರಾಗಿ ಸೀಪ್ತಿದ್ದ. ಈ ಪ್ರಶ್ನೆಯಲ್ಲಿ ನಾನು ಸೋತು ಅವನಿಗೆ ನನ್ನ 2 ಮಾವಿನ ಹಣ್ಣನ್ನು ಕೊಟ್ಟೆ. ಅವನು ಹಾಗೆ ಸೀಪುವ ಬದಲು ನನ್ನ ಹೊಟ್ಟೆ ಹಿಡಿದು ಅವನ ಕಾಲು ಸಂದಿಗೆ ಹಾಕಿಕೊಂಡು ಪೂರ್ತಿ ನನ್ನ ಬ್ರಾ ಬಿಚ್ಚಿ ಮುಂಗುಸಿ ಥರ ಉಮ್ಮ ಮಾಡಿ ನುಗ್ಗಿ ಹಂದಿ ಥರ ಹಿಂದೆ ಮುಂದೆ 2 ಒದ್ದೆ ಮಾಡಿದ. ನಾನು, ಲೋ ನಿಧಾನ ಅಂತಾನೇ ಇದ್ದೆ. ಆದರೆ ಅವನು ನನ್ನ ಮಾತು ಕೇಳದೆ ಪಟ್ಚಟ್ ಅಂತ ಹೊಡೆದುಕೊಂಡು ಜೇನಿನ ಥರ ನನ್ನ ತುಪ್ಪವನ್ನು ಹೀರಿಕೊಂಡು ಇಡೀ ನನ್ನ ಗಾಡಿನ ಶೇಕ್ ಆಗುವಂತೆ ಚೆನ್ನಾಗಿ ಜಡಿದ. ನಂತರ ಅವನು ಎತ್ತಿ ಒಂದೇ ಸಲಕ್ಕೆ ಹಾಸಿಗೆಗೆ ಎಸೆದು ನನ್ನ ಗಾಡಿಗೆ ಹಳ್ಳೆಣ್ಣೆ ಹಾಕಿ ಅವನ ದೊಡ್ಡದ ಸೌತೆಕಾಯಿಯನ್ನು ಒಳಗೆ ತಳ್ಳಿ ಅಮೃತವನ್ನು ಬೀಳುವವರೆಗೂ ಕೆಚ್ಚಿ ಕೆಡವಿದ. ನನ್ನ ಅಮೃತದಂತೆ ಇರುವ ತುಪ್ಪ ಪತಪತ ಅಂತ ಸುರಿದು ಹಳ್ಳದಂತೆ ಹರಿಯತೊಡಗಿತು. ಮೊದಲೇ ನಾನು ದಪ್ಪ ಇದ್ದ ಕಾರಣ ಅವನ ಕೈಗೆ ಸಖತ್ತಾಗಿ ಸಿಕ್ತಿತ್ತು. ಅವನು ಸೌತೆಕಾಯಿಯನ್ನು ಕೈನಲ್ಲಿ ಹಿಡಿದುಕೊಂಡು ನನ್ನ ಸಂದಿಯ ಮುಂದಕ್ಕೆ ಟಚ್ ಮಾಡಿ ಮೇಲಕ್ಕೆ ಕೆಳಕ್ಕೆ ಮಾಡ್ದ. ನನಗೆ ಮೂಡ್ ಬಂದು ಅವನದ್ದು ಸೌತೆಕಾಯಿ ಹಿಡಿದು, ಬಾರೋ ಮೇಲಕ್ಕೆ ಅಂತ ಕರೆದೆ. ಅವನು ಮೇಲಕ್ಕೆ ಬಂದು ನನ್ನ ಬಾಯಿಗೆ ಇಟ್ಟ. ಸೌತೆಕಾಯಿ ಆಗಲಕಾಯಿ ಥರ ಮುಳ್ಳು ಚುಕ್ಕೆ ಥರ ಇತ್ತು, ಆದರೂ ಮೂಡಿದ್ದ ಕಾರಣ ಸೀಪಿದೆ. ನಂತರ ಅವನು, ಸಾಕು ಬಿಡು ಶೋಭಾ ಅಂತ ಹಿಂದಕ್ಕೆ ತೆಗೆದುಕೊಂಡು ಸಂದಿಗೆ ಹಾಕಿ ನುಗ್ಗಿಸಿದ. ನಾನು ಸಾಕು ಅಂದರೆ ಬಿಡದೆ ಸುಮಾರು 4 ಗಂಟೆ ಕೆಲಸ ಮಾಡಿದ. ಅವತ್ತಿಂದ ಅವನು ಪ್ರತಿದಿನ ಬಂದು ನನ್ನ ಜೊತೆ ಹಬ್ಬ ಮಾಡ್ತಿದ್ದ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.